ಪ್ರಾಣಾಯಾಮ ಮಾಡಕ್ಕಿಂತ ಮುಂಚೆ ಒಳಗಡೆ ಇರೋ ಗಲೀಜು ಆಚೆ ತೆಗಿಬೇಕು ನಾವು. ಅದನ್ನ ತೆಗೆದು ದೇರ್ ಆರ್ ಮನಿ ಕ್ಲೆನ್ಸಿಂಗ್ಸ್. ಆ ಕ್ಲೆನ್ಸಿಂಗ್ಸ್ ಆದ್ಮೇಲೆ ಪ್ರಾಣಾಯಾಮ ಶುರು ಮಾಡಬೇಕು. ಪ್ರಾಣ ವೈಟಲ್ ಎನರ್ಜಿ, ಆಯಾಮ ಎಕ್ಸ್ಪಾನ್ಷನ್ ಆಫ್ ದ ಬ್ರೆತ್. ಅದನ್ನ ನಾವು ಮಾಡಿ ಆಮೇಲೆ ಮೆಡಿಟೇಷನ್ ಮಾಡಬೇಕು. ಕೊನೆಯಲ್ಲಿ ಕ್ಲೆನ್ಸಿಂಗ್ ಅಂದ್ರೆ ನಮಗೆ ಒಂದು ಉಸಿರು ಅಂತ ಕೊಟ್ಟಿರ್ತಾನೆ ದೇವರು. ಅದನ್ನ ನಾವು ಉಸಿರಾಡುವಾಗ ಒಂದು ದೀರ್ಘವಾಗಿ, ಅಂದ್ರೆ ಒಂದ್ಸರ್ತಿ ನಾವು ಉಸಿರು ತಗೊಂಡ್ರೆ ನಮ್ಮ ಶ್ವಾಸಕೋಶ ಪೂರ್ತಿ ತುಂಬಬೇಕು. ಮತ್ತೆ ಉಸಿರನ್ನ ಬಿಟ್ಟಾಗ ಅಲ್ಲಿಂದ ಒಳಗಡೆ ಇರೋ ಗಲೀಜೆಲ್ಲ ಆಚೆ ಬರಬೇಕು. ಸೊ ಈ ಪ್ರಕ್ರಿಯೆ ನಾವು ಮಾಡೋಕ್ಕಿಂತ ಮುಂಚೆ ನಮ್ದು ಈ ನಜಲ್ ಬ್ರ್ಯಾಕ್ಸ್ ಅಂತ ಹೇಳ್ತಾರೆ, ಈ ಮೂಗಿನ ಹೊಳ್ಳೆಗಳು, ಅಲ್ಲಿ ನಮ್ಗೆ ಟಾಕ್ಸಿನ್ಸ್ ಇರುತ್ತೆ. ಅದನ್ನ ನಾವು ಕ್ಲೀನ್ ಮಾಡಬೇಕು. ಅಲ್ಲಿ ಕ್ಲೀನ್ ಮಾಡಿ ಆ ಟ್ರ್ಯಾಕ್ ನಾವು ಕ್ಲಿಯರ್ ಮಾಡಿದಾಗ ನಾವು ಪ್ರಾಣಾಯಾಮನ ಮಾಡಬಹುದು. ಸೊ ಅದಕ್ಕೆ ಕ್ಲೆನ್ಸಿಂಗ್ಸ್ ನಾವು ಮಾಡ್ತೀವಿ. ಅದರಲ್ಲಿ ಎವ್ರಿ ಡೇ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಭಸ್ತ್ರಿಕಾ, ಅಪ್ಪರ್ ಪಾರ್ಟ್ ಆಫ್ ದ ಬಾಡಿ ಮಾಡ್ತೀವಿ. ದೆನ್ ಕಪಾಲ್ಭಾತಿ, ಅದು ಇಲ್ಲಿ ಲೋವರ್ ಪಾರ್ಟ್ ಆಫ್ ದ ಬಾಡಿ, ಲಂಗ್ಸ್, ಡಯಾಫ್ರಾಮ್, ಟಿಲ್ ಡಯಾಫ್ರಾಮ್ ಎಲ್ಲ ತೆಗಿತೀವಿ. ಇದರಲ್ಲಿ ಇದು ಎರಡು ರೆಗ್ಯುಲರ್ ಆಗಿ ಮಾಡೋದು. ಇದರಲ್ಲಿ ತುಂಬಾ ಕ್ಲೆನ್ಸಿಂಗ್ಸ್ ಇದೆ. ಅಂದ್ರೆ ಧೌತಿ ಇದೆ, ಅಗ್ನಿಸಾರ ಕ್ರಿಯೆ, ಡಾಗ್ಸ್ ಬ್ರೀದಿಂಗ್ ಅಂತ ಹೇಳ್ತೀವಿ, ಮಂಡೂಕಿ ಬ್ರೀದಿಂಗ್, ಅದರಲ್ಲಿ 4 ತರ. ಸೊ ಇದೆಲ್ಲ ಕ್ಲೆನ್ಸಿಂಗ್ಸ್ ಅಲ್ಲಿ ಬರುತ್ತೆ. ಕ್ಲೆನ್ಸಿಂಗ್ಸ್ ಎಲ್ಲ ಡೈಲಿ 2 ಮಾಡಿದ್ರೆ ಸಾಕು. ಆ 2 ಕ್ಲೆನ್ಸಿಂಗ್ಸ್ ಮಾಡಿದ ಮೇಲೆ ನಾವು ಪ್ರಾಣಾಯಾಮನ